ರೇಣು ದುಡ್ಡು ತಗೊಂಬಂದು ಕೊಟ್ನ ಅವನು. ಇಲ್ಲ ಅಣ್ಣ, ತಗೊಂಬಂದು ಕೊಟ್ಟಿಲ್ಲ ಅವನು. ತುಂಬ ಗಾಂಚಲಿ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ಲಿ. ಸಖತ್ತು ಜನ ಬರ್ತಾರೆ. ಚೆನ್ನಾಗಿ ದುಡ್ಕೊಳ್ತಾ ಇದ್ದಾನೆ. ಹೋಲ್ಸೇಲ್ ಅಂಗಡಿಲಿ ಹೆಂಗೆ ದುಡ್ಕೊಳ್ತಾನೆ ಅವನು ಅಂತಂದರೆ ನಿಜ. ಅವನು ಹೆಂಗೆ ಸಖತ್ತ ದುಡ್ಕೊಳ್ತಾನೆ. ಸಖತ್ತ ದುಡ್ಕೋಬೇಕಾದ್ರೆ ಇವಾಗ ಯಾರ್ದೇನು ಅಂತಾನೆ ಜಂಬ ಬಂದ್ಬಿಟ್ಟೈತೆ ಅವನಿಗೆ. ದುಡ್ದು ಇಟ್ಕೊಂಡವನೇ ಏನಾಗುತ್ತೋ ಆಗಲಿ ಅನ್ನೋ ತಕ ಇದ್ದಾನೆ ಅವನು. ಅದೇನೋ ತಿಳ್ಕೊಬಿಟ್ಟಿದ್ದಾನೆ ಅವನು. ಓ ಏನು ಕ್ರಿಮಿನಲ್. ಅದಕ್ಕೆ ನಾನು ಅವನಿಗಿನ್ನ ಕ್ರಿಮಿನಲ್. ನಾನು ಇಲ್ಲೋಡಣ ಅವನಿಗೆ ವಿರುದ್ಧವಾಗಿ ಒಂದು ಅಂಗಡಿ ಮಾಡಬೇಕು ಅಂತ ಇದ್ದೀನಿ. ನನ್ನ ಮಗ ತೊಗೊಂಬಂದು ಕೊಟ್ಟಿಲ್ಲ. ಅವನು ನೋಡಿ ಚೆನ್ನಾಗಿ ಆಟ ಆಡಿಸ್ತೀನಿ. ಅವನಿಗೆ ಹೋಗೋ ವ್ಯಾಪಾರ ಎಲ್ಲ ಅವನಿಗಾಗ ವ್ಯಾಪಾರ ಎಲ್ಲ ನನಗಾಗಬೇಕು. ಅವನು ಬಾಗಿಲು ಮುಚ್ಕೊಂಡು ಹೋಗಬೇಕು. ಹಂಗೆ ಮಾಡ್ತೀನಿ. ಇವಾಗ ಹುಡುಗರ್ನೆಲ್ಲ ಕರ್ಸೋದು ಬೇಡವಾ? ಟೀ ಮಾಡ್ಕೊ ಬರ್ತೀನಪ್ಪ. ನಮ್ಮ ಪೈಲ್ವಾನ್ ಅಣ್ಣ ಬಂದೈತೆ. ಹೋಗಿ ಟೀ ಮಾಡ್ಕೊ ಬರೋಗು. ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ಸುಮ್ಮನೆ ರೇಣು, ಟೀಗಿ ಎಲ್ಲ ಏನು ಬೇಡ. ಸರಿ ಹಾಕ್ತೀಯಾ? ಹಾಕು. ನಾನು ಅಣ್ಣ ನಾಗಣ್ಣ ಓನರ್ ಹತ್ರ ಮಾತಾಡ್ತೀನಿ. ಅಲ್ಲೇ ಅದೇ ಬಿಲ್ಡಿಂಗಲ್ಲೇ ಅದೇ ಎದುರುಗಡೆನೆ ಎದುರು ಪಾರ್ಟಿಗೆ ನೀನೊಂದು ಅಂಗಡಿ ಹಾಕ್ಮಂತೆ. ಸರಿನೇ ಮಾಡು. ಹೋಲ್ಸೇಲ್ ಅಂಗಡಿ ನಿನ್ಗೇನೇನು ದೊಡ್ಡದಲ್ಲ. ಇಷ್ಟೊಂದು ಪಟಾಕಿ ಚೀಟಿ ಹಾಕ್ಕೊಂಡು ಇಷ್ಟೊಂದು ಚೀಟಿಗಳೆಲ್ಲ ಮಾಡಿಕೊಂಡು ನೀನು ಕೆಲಸ ಮಾಡ್ತಾ ಇದೆಯೇನು? ಇದು ಮಾಡೋದೇನು ದೊಡ್ಡದಲ್ಲ. ನಿನಗೆ ಮಾಡು. ಅವನಿಗೆ ವ್ಯಾಪಾರ ಕೆಡ್ಸು. ಬಾಗ್ಲಕೊಂಡು ಹೋಗ್ಬೇಕಾ ನನ್ನ ಮಗ? ನೀನು ಈಗ 100 ಜನಕ್ಕೆ ಕರೆಸ್ತೀನಿ. ಈಗ ನೀನು ಬೇಡ ಬೇಡ ಅಂತ ಹೇಳ್ತಾ ಇದೀಯಾ. ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ಇನ್ನೊಂದ್ಸತಿ ಹೋಗ್ತೀನಿ. ಈಗ ಬಂದಿದ್ದಾರೆ. ಈ ಹೂ ಅಂತಂದ್ರೆ ಈಗ 100 ಜನ ಹುಡುಗರು ಟೆಂಪದಲ್ಲಿದ್ದಾರೆ. ಈಗ ಹೂ ಅಂದ್ರೆ ಬರ್ತಾರೆ ಅಂತ ಹೇಳ್ತೀನಿ. ಹೋಗಿ ಹೋಗಿ ಗಲಾಟೆ ಮಾಡ್ತೀನಿ. ಗಲಾಟೆ ಮಾಡಿ ಎಲೇ ನಿನ್ನೆದ್ರಿಗೇನೆ ನಾನು ಹೋಲ್ಸೇಲ್ ಅಂಗಡಿ ಹಾಕಿ ಚೆನ್ನಾಗಿ ದುಡಿಲಿಲ್ಲ ಅಂತಂದ್ರೆ ನನ್ನ ಮಗನೇ ನೋಡು ನಿನಗೆ ಇದ್ದಾವೆ ನೋಡಿ. ನಿನ್ನ ಕಣ್ಣೆದ್ರಿಗೆ ನಾನು ಹೆಂಗೆ ದುಡಿತೀನಿ ನೋಡ್ತಾ ಇರೋ ಅಂತ ಹೇಳಿ ಹೇಳ್ತೀನಿ. ಮತ್ತೆ ಬಿಡಬಾರ್ದ. ನನ್ನ ಮಗನಿಗೆ ಜಂಬ ಐತೆ ಐತೆ ಅಂದರೆ ಅಷ್ಟಿಷ್ಟು ಜಂಬ ಇಲ್ಲ. ಅಯ್ಯೋ, ಊರಿಗೆಲ್ಲ ಕೊಟ್ಟು ಹೆಚ್ಚಾಗುತ್ತೆ. ನನ್ನ ಮಗುಗೆ ಅಷ್ಟು ಜಂಬ ಐತೆ. ಬಾ ಹೋಗೋಣ. ನೀನು ಅಂಗಡಿ ಮಾಡೋರೇನು ಅಷ್ಟೇನೆ. ನೀನು ಓನರ್ ಆಗು, ನಾನು ಎಲ್ಪಾರ್ ಆಗ್ತೀನಿ. ನಾನೆಲ್ಲ ಚಕ 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 ಕೊಟ್ಬಿಡ್ತೀನಿ. ನಮ್ಮ ಪೈಲ್ವಾನ್ ಬೇರೆ ಇದ್ದಾನೆ. ಏನಾದರೂ ಬೇಕಂದರೆ ಅವನು ಒಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲ ರೇಷನ್ ಬಂದು ಬೀಳುತ್ತೆ. ಅಂಗಡಿ ಮಾಡಿಬಿಡು ಅಷ್ಟೇನೆ. ನಾವು ಯಾಕೆ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವೇನಪ್ಪ? ಸುಮ್ಮನೆ ಆರಾಮ ಮಾಡ್ಕೊಂಡಿರ್ಬೋದು. ಮಾಡು ರೇಣು. ನಾನು ಹೇಳ್ತಾ ಇದ್ದೀನಿ. ನಾನು ಭರವಸೆ ಕೊಡ್ತಾ ಇದ್ದೀನಿ. ಅವ್ನು ಬಾಗಿಲು ಮುಚ್ಕೊಂಡು ಹೋಗ್ತಾನೆ. ಮಾಡು ನೀನು. ಅವ್ನು ಎತ್ತಿಸೋಣ. ನಾನು ಹೇಳ್ತೀನಿ ನಾಗಣ್ಣಗೆ ಹೇಳಿ ಅದು ಎಲ್ಲಿ ಫಿಟ್ಟಿಂಗ್ ಇಡಬೇಕು ಅಲ್ಲಿಟ್ಟು ಎತ್ಸೋದು ಗೊತ್ತೈತಿ. ಅಕ್ಕ ಅಕ್ಕ ರೇಣುಕಕ್ಕ, ಪಟಾಕಿ ಚೀಟಿದು ಹೊಡಿತೈತೆ. ಏನಾದರೂ ನಿಂಗೆ ಐಟಮ್ ಎಲ್ಲ ಬರುತ್ತೆ ತೊಗೊಂಡೋಗುವಂತೆ ಅಂತ ಹೇಳ್ತಿದ್ದಲ್ಲ. ಹೆಂಗಕ್ಕ ಯಾವಾಗ ಬರುತ್ತೆ ಅದು? ಅಯ್ಯೋ ಅಮ್ಮ ಸುಮ್ಮನಿರು. ಕೊಡ್ತೀನಿ. ಇನ್ನೇನು ನನ್ನ ಚೀಟಿ ದುಡ್ಡು ತಿನ್ನೋದಿಲ್ಲ ಸರಿನಾ? ಐಟಮ್ ಎಲ್ಲ ಬರುತ್ತೆ. ಪಟಾಕಿ ಚೀಟಿಲಿ ಏನೇನು ಹೊಡೆದಿದೆ ಅಂತ ಹೇಳಿಲ್ವ ನಾನು? ದೀಪಾವಳಿ ದೊಡ್ಡ ದೊಡ್ಡ ಪಾತ್ರೆ ಅದೆಲ್ಲ ಬರುತ್ತೆ. ಸುಮ್ಮನಿರಮ್ಮ, ಸ್ವಲ್ಪ ದಿನ ವೆಯ್ಟ್ ಮಾಡಂತ ಹೇಳ್ತಿಲ್ವಾ? ಏನು ಮೇಲೆ ಮೇಲೆ ಬಂದು ಹಿಂಸೆ ಮಾಡ್ತಿಲ್ಲಮ್ಮ. ನೀನು ಎಲ್ಲೂ ಹೋಗಲ್ಲ. ನಿನ್ನ ಪಟಾಕಿ ಚೀಟಿ ಹಾಕಿರೋದು ನನ್ನ ಹತ್ರನೇ ಐತೆ. ನಿಮ್ಗೆ ಅಮೌಂಟ್ ಆದರೂ ವಾಪಸ್ ಕೊಡ್ತೀನಿ, ಇಲ್ಲಾಂದರೆ ಐಟಮ್ ಆದರೂ ತರಿಸ್ಕೊಡ್ತೀನಿ. ಸುಮ್ಮನಿರು, ನಂಗೆ ಆಡಬೇಡ. ಅಲ್ಲ, ದಿನ ಯಾವಾಗ ಕೇಳಿದ್ರು ಬಂದು ಹೀಗೆ ಹೇಳ್ತಿಯಲ್ಲಕ್ಕ. ಹಿಂಗೆ ಹೇಳಿದ್ರೆ ಅಲ್ಲ ಕಣಕ್ಕ. ನೀನು ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ನಾಳೆ ಭಾಳ ದಿವಸ ಆಯಿತು ನಿನ್ನ ಚೀಟಿ ಎಲ್ಲ ಕಟ್ಟಿಸ್ಕೊಂಡು. ಪಟಾಕಿ ಚೀಟಿನ ನಾವು ಎಷ್ಟೊಂದು ಜನ ಹಾಕಿದ್ದೀವಿ. ಇಷ್ಟೊಂದು ದುಡ್ಡು ಕಟ್ಟಿಸ್ಕೊಂಡು ನೀನು ಇವಾಗ ಐಟಮ್ನು ಕೊಡ್ತಿಲ್ಲ, ನಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅಂತಂದರೆ ಕೊಡ್ತಾರಮ್ಮ. ಒಂದು 2 ದಿನ ಸುಧಾರಿಸ್ರಿ. ಅಯ್ಯೋ, ಚೀಟಿ ಕಟ್ಟಿಸ್ಕೊಂಡಿದ್ದಾರೆ ಕೊಡ್ತೀನಿ ಅಂತ ಹೇಳಿ ಎಲ್ಲ ಐಟಮ್ ತರಿಸ್ಕೊಡ್ಬೇಕು, ಇಲ್ಲಾಂದರೆ ಅಮೌಂಟ್ ವಾಪಸ್ ಕೊಡಬೇಕು. ಕೊಡಲಿಲ್ಲ ಅಂದರೆ ಅಷ್ಟೇ ನೋಡಕ್ಕ. ನಾನು ನೋಡು ಇನ್ನೊಂದು 2 ದಿವಸ ನೋಡ್ತೀನಿ. ಈ ಅಮ್ಮ ಪಟಾಕಿ ಚೀಟಿ ಅಂತ ಹಾಕಿಸ್ಕೊಂಡು ಎಷ್ಟು ದಿನ ಮಾಡಿದ್ಲು. ಪಟಾಕಿ ಚೀಟಿ ಆ ಚೀಟಿ ಈ ಚೀಟಿ ಅಂತ ಹಾಕ್ಸ್ಕೊಂತಾಳೆ. ಬರೀ ಯಾರಿಗೂ ಕೊಡೋದಿಲ್ಲ. ಐಟಮ್ ಅದು ಬರಲಿಲ್ಲ ಇದು ಬರಲಿಲ್ಲ ಹಾಗೆ ಹೀಗೆ ಅಂತ ಏನೋ ಒಂದು ಹೇಳಿ ಮೋಸ ಮಾಡಿ ನಡಿ ಅಂತಾಳೆ. ಅಣ್ಣ ಅಲ್ಲಿ ಕೇಳು, ನಾನು ಮಾಡ್ತೀನಿ ಇಷ್ಟ್ರಾಗೇನೆ. ಯಾವಾಗ ಒಳ್ಳೆ ದಿನ ನೋಡಿಬಿಟ್ಟು ಹೊಸ ವರ್ಷಕ್ಕೆ ಓಪನ್ ಮಾಡಿಬಿಡೋಣ. ಹೊಸ ವರ್ಷನೂ ಕಾಯೋದೇ ಬೇಡ. ಏನಾದರೂ ಒಳ್ಳೆ ದಿವಸ ಇದ್ಬಿಟ್ರೆ ಜನವರಿ ಒಳಗಡೆ ಆವಾಗಲೇ ಓಪನ್ ಮಾಡೋಣ. ವರ್ಷ ತಕ್ಕ ಕಾಯೋಕ್ಕೂ ಬೇಡ. ಇನ್ನೂ ಹೊಸ ವರ್ಷ ಬರೋಕ್ಕೆ ಇನ್ನೂ ಒಂದು 13-14 ದಿವಸ ಇರ್ಬೇಕೇನೋ. ಅಷ್ಟೊತ್ತು ಗಂಟೆ ಏನು ಮಾಡ್ತೀಮ್ಮ? ಅದರೊಳಗೆ ಓಪನ್ ಮಾಡು. ಹೊಸ ವರ್ಷನೇ ಬೇಡ. 2024ಕ್ಕೆ ಓಪನ್ ಆಗಿಬಿಡ್ಲೇಳು ನಿಂದು ಅಂಗಡಿ. 2025ಕ್ಕೇನು ಬೇಡ. ಮಾಡಿಬಿಡು ಹೇಳ್ತೀನಿ. ನಡ್ಗೋಗ್ಬಿಡ್ಬೇಕು ಅವ್ನಿಗೆ. ಏನಪ್ಪ ಇದು ಈ ಅಮ್ಮನ್ನ ಮಾತಾಡ್ಸಿದಕ್ಕೆ ನೋಡಿ ಯಾವ ರೀತಿ ಆಯಿತು. 15,000ಕ್ಕೆ ಹೋಗಿ ನಾನು ವ್ಯಾಪಾರನೇ ಕಳ್ಕೊಬಿಟ್ನಲ್ಲ ಅನ್ಕೋಬೇಕು. ಅದೇ ಅಲ್ಲಿ ಯಾವುದು ಮಾಡಿಲ್ಲ. ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸಖತ್ತಾಗಿ ಜನ ಬಂದು ಎಲ್ಲ ಐಟಮ್ ತಗೊಂಡು ಹೋಗ್ತಾರೆ. ಅದಕ್ಕೆ ಅವ್ನು ಒಂದು ಸ್ವಲ್ಪ ಬಿಡಿ, ಹೆಂಗಿದ್ರು ಬರ್ತಾರೆ. ಹೆಂಗೋ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಜಂಬ ಮಾಡ್ತಾವನೆ. ಅವನಿಗಿನ್ನೂ ಗೊತ್ತಿಲ್ಲ. ಅಯ್ಯೋ, ನಾನು ಅಂಗಡಿ ಹಾಕಿದ್ರೆ ಎಲ್ಲ ಮುಚ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನು. ನಾನು ಇವಾಗ ದುಡ್ಡು ಐತೆ ನನ್ನ ಹತ್ರ. ಸ್ವಲ್ಪ ಅಂಗಡಿ ಹಾಕ್ತೀನಿ. ಅಂಗಡಿ ಹಾಕಿದ್ರೆ ಆರಾಮಾಗಿ ಇರ್ಬೋದು. ಆರಾಮ್. ನಮಗೂ ಎಲ್ಲ ವ್ಯಾಪಾರದ್ದೆಲ್ಲ ಗೊತ್ತಾಯ್ತು. ಅವ್ನ ಅಂಗಡಿಲೆಲ್ಲ ಸೇರಿಕೊಂಡು ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ ಅಂತ ಗೊತ್ತಾಯ್ತು. ಎಲ್ಲ ಸೇರ್ಕೊಂಡಿದ್ದಕ್ಕೆ ಗೊತ್ತಾಯ್ತಣ್ಣ. ಇಲ್ಲ ಅಂದಿದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದೊಂದು ಟೈಮಲ್ಲಿ ಫ್ರೀನೇ ಇರಲ್ವೋ, ಹಂಗೆ ರಶ್ಶು.
ಅಷ್ಟು ಕೆಲಸ ಮಾಡಿದ್ದೀವಿ. ಎಷ್ಟು ರಶ್ ಇತ್ತು ಗೊತ್ತಾ? ಎಲ್ಲ ನಾನು ಚೀಲ ಒತ್ತಾಕೋದು ಅದೆಲ್ಲ ಮಾಡಿದ್ದೀನಿ. ಅದನ್ನೆಲ್ಲ ಒತ್ತಾಕಿಸ್ಕೊಬಿಟ್ಟು ಇವಾಗ ಅವನು ನಾನು ಸಂಬಳ ಕೊಡೋದಿಲ್ಲ ಅಂತಂದ್ರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳು? ಎಷ್ಟು ಗೊತ್ತಾ? ನಿಜ ಹೇಳ್ತಾ ಇದ್ದೀನಿ, ತುಂಬ ಕೆಲಸ ಮಾಡಿಸ್ಕೊಂಡ. ಒಂದು ಮಧ್ಯಾಹ್ನ 3 ಗಂಟೆ ಆಯಿತು ಗೊತ್ತಾ ನಾನು ಊಟ ಮಾಡೋದಕ್ಕೆ. ಮಧ್ಯಾಹ್ನ ಊಟನ ನಾನು ಯಾವತ್ತು 2 ಗಂಟೆ ಮೇಲೆ ಊಟ ಮಾಡ್ದವಳೆ ಅಲ್ಲ ನಾನು. ಏನಿದ್ರು 1 ಗಂಟೆ ಒಳಗೆ 2 ಗಂಟೆ ಒಳಗೆ ಅಷ್ಟೇ ನಾನು ಊಟ ಮಾಡ್ತಾ ಇದ್ದು ಮಧ್ಯಾಹ್ನ ಊಟನ. ಅಷ್ಟೊಂದು ಗಂಟೆ ನಾನು ಯಾವತ್ತೂ ಇರ್ತಿರ್ಲಿಲ್ಲ. 2:30 ಮೇಲೆ ನಾನು ಯಾವತ್ತೂ ಇರ್ತಿರ್ಲಿಲ್ಲ. 2 ಗಂಟೆ ಮೇಲೆ ನಾನು ಯಾವತ್ತೂ ಊಟ ಮಾಡ್ತಾ ಇರಲಿಲ್ಲ. ಒಳಗೇನೆ ಊಟ ಮಾಡ್ತಿದ್ದವಳು. ಅಂಥದ್ರಲ್ಲಿ ಅವತ್ತು ತುಂಬ ರಶ್ಶು. ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ ಅಂದಮೇಲೆ ಅವನು ಮುಚ್ಕೊಂಡು ಸಂಬಳ ಕೊಡ್ಬೇಕು ತಾನೇ ನನ್ನ ಮಗ. ಕೊಡಲಿಲ್ಲ ಅಂತಂದರೆ ಯಾರೂ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ನನ್ನ ಮಗನೇ ನೀನು ಏನಾದರೂ ನನಗೆ ಸಂಬಳ ಕೊಡಲಿಲ್ಲ ಅಂದರೆ ನಿನಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡು, ನಿನ್ನ ಕತ್ತೆನೇ ಬೇರೆ ಅಂತ ಹೇಳಿದ್ದೀನಿ. ಅಷ್ಟೇ, ಅಂಗಡಿ ಮಾಡಿಬಿಡು. ನೀನು 100 ಜನ ಹುಡುಗರನ್ನ ಕರ್ಸೋದು ಬೇಡ ಅಂತೀಯ. ಹೋಗಿ ಇವಾಗ ಹೇಳಿ ಆವಾಜ್ ಹಾಕಿ ಬಾ. ಅಷ್ಟೇ, 15,000ಕ್ಕೆ ಇಲ್ದಿದ್ರೆ ಅವ್ನು ಮುಚ್ಕೊಂಡು ಹೋಗ್ತಾನೆ ಸುಮ್ಮನೆ. ಇವಾಗ 100 ಜನ ಹುಡುಗರನ್ನ ಕರೆಸ್ತೀವಿ ಅಂತ ಹೇಳ್ತೀನಿ. 100 ಜನ ಹುಡುಗರನ್ನ ಕರೆಸಿ ಇವಾಗ ನೀನು ಈಗ ಗಲಾಟೆ ಮಾಡ್ತೀನಿ 15,000 ದುಡ್ಡು ಕೊಟ್ರೆ ಅವ್ನು ಹೆದರ್ಕೊಂಡು ಆಲೇನೆ ರಾತ್ರಿನೇ ಅವ್ನು ನಿದ್ದೆ ಬಂದಿಲ್ಲ. ರಾತ್ರಿ ಎಲ್ಲ ಅವ್ನು ನಿದ್ದೆ ಮಾಡಿಲ್ಲ, ಹೇಳಿರ್ತನಲ್ಲ, ನಿದ್ದೆನೇ ಮಾಡಿಲ್ಲ ಅವನು. ಅಣ್ಣ ರೇಷನ್ನವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡು, ಇವಾಗ ಅವ್ರ ಅಂಗಡಿ ಯಾವ್ದಾದ್ರು ಖಾಲಿ ಐತೆನಾ, ಬೇಗ ಅಣ್ಣ ನಾಗೇಶ್ ಅಣ್ಣ ಫೋನ್ ಮಾಡಿ ಬೇಗ ಅರ್ಜೆಂಟಲ್ಲಿ ಇಮಿಡಿಯೇಟ್ಲಿ 2 ದಿವಸದೊಳಗೆ ನನ್ನ ಅಂಗಡಿ ಆಗಬೇಕು. ಹೋಲ್ಸೇಲ್ ಅಂಗಡಿ ನಾನು 2 ದಿವಸದೊಳಗೆ ಓಪನ್ ಮಾಡ್ಬೇಕಣ್ಣ. 2 ದಿವಸದೊಳಗೆ ಓಪನ್ ಆಗಿಬಿಡ್ಬೇಕು. ಅಯ್ಯೋ, ಈ ಪೈಲ್ವಾನ್ ಪಾಪಣ್ಣ ಒಂದು ಫೋನ್ ಮಾಡಿದ್ರೆ ಸಾಕು. ಒಂದು ರಿಂಗ್ ಮಾಡಿದ್ರೆ ಸಾಕು. ಏನು ಐಟಮ್ ಎಲ್ಲ ನೀನು ಬಂದು ನಿನ್ನ ಅಂಗಡಿ ಬಿದ್ದಿರುತ್ತೆ. ನಿನ್ನ ತಲೆ ಕೆಡಿಸ್ಕೊಬೇಡ ಸರಿನಾ? ಈ ಪಾಪಣ್ಣ ಇರಬೇಕಾದ್ರೆ ನಿನ್ನ ತಲೆ ಕೆಡಿಸ್ಕೊಬೇಡ. ರೇಣು ಅಂದರೆ ಈ ಏರಿಯಾದಲ್ಲಿ ನಾನೇ ಕಿಂಗು. ಎಲ್ಲರಿಗಿನ್ನ ನಾನೇ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದಿಲ್ಲಿ. ಇಲ್ಲಿ ಎಲ್ಲರಿಗಿನ್ನ ಧೈರ್ಯವಾಗಿ, ಎಲ್ಲರಿಗಿನ್ನ ನೀನು ಪೈಲ್ವಾನ್ ಪಾಪಣ್ಣ ಹೆಸರುವಾಸಿ. ಈ ಏರಿಯಾದಲ್ಲೆಲ್ಲ ನಾವೇ ಕಿಂಗ್ ಅಣ್ಣ, ನಾವೇ ಕಿಂಗು. ಪೈಲ್ವಾನ್ ಪಾಪಣ್ಣ ಅಂದರೆ ಒಂದು ಗೊತ್ತು, ರೇಣು ಅಂದರೆ ಒಂದು ಗೊತ್ತು. ಹೌದು. ನಾನು ಅದಕ್ಕೆ ಮತ್ತೆ ನೋಡೋ, ನನಗೆ ಇಷ್ಟೊಂದು ಚಳಿ ಎಲ್ಲ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಎಲ್ಲನ ಕಿವಿ ಕಟ್ಕೊಂಡು ಸ್ವೆಟ್ರ್ ಇಕ್ಕೊಂಡು ಟೋಪಿ ಇಕ್ಕೊಂಡು ಕಾಲ್ಸಿಲ್ ಹಾಕ್ಕೊಂಡು ಕೈಶೀಲ ಹಾಕ್ಕೊಂಡು ಓಡಾಡ್ತಾರೆ. ಆದರೆ ನಾನು ನೋಡು, ಇಷ್ಟೇ ನಂದು. ಈ ಪೈಲ್ವಾನ್ ಪಾಪಣ್ಣ ಹೀಗೆ ಯಾವಾಗ್ಲೂ ಹೀಗೆ ನೋಡು, ಯಾವಾಗಲೂ ಇದೇ ಥರ, ಇದೇ ನನ್ನ ಸ್ಟೈಲು. ಸರಿ ಆಯ್ತಣ್ಣ, ಹೋಗಿ ಬರ್ತೀನಿ. ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಅವನಿಗೆ ಬೆದರಿಕೆ ಹಾಕಿ ಬರ್ತೀನಿ ನೋಡು. ಅಂಗಡಿ ಓಪನ್ ಮಾಡ್ತೀನಿ ನನ್ನ ಮಗನೇ. ನೋಡು, ನೀನು ಬಾಕ್ಲು ಹಾಕ್ಕೊಂಡು ಹೋಗ್ಬೇಕು. ನನಗೆ ವ್ಯಾಪಾರ ಜಾಸ್ತಿ ಆಗೋದು. ನೀನು ಅನ್ಕೊಬಿಟ್ಟಿದ್ಯಾ ವೇರಿಯಲಲ್ಲಿ ನಾನೇ ಎಡ್ಡು, ನಿನಗಿನ್ನೂ ಗೊತ್ತಿಲ್ಲ. ನಿನಗೆ ವ್ಯಾಪಾರ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ಕೊಟ್ಟರೆ ಸರಿ. ನೀನೇನಾದರೂ ತೊಗೊಂಬಂದು ನಿನಗೆ ನೀನು ಕೊಟ್ಟಿದ್ಯಾ ಅಂದರೆ ಅಂಗಡಿ ಹಾಕೋದಿಲ್ಲ. ನೀನು ಕೊಡಲಿಲ್ಲ ಅಂತಂದ್ರೆ ನೀನು ವಿರುದ್ಧವಾಗಿ ಅಂಗಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಅವಾಗ ಅವನಿಗೆ ಪೀಜ್ ಹೋಗ್ಬಿಡ್ತವೆ. ಸರಿ ಆಯ್ತು ಕಣಮ್ಮ, ಹಂಗೆ ಹೇಳು. ಹಂಗೆ ಹೇಳ್ತಿದ್ದಂಗೆ ನಡಿಗೆ ನೀರು ಹಾಕ್ಬಿಡ್ತಾನೆ. ನಾನು ಏನಾದ್ರೂ ಅಂಗಡಿ ಹಾಕ್ಬಿಡ್ತೀನಿ ನಿನ್ನ ವಿರುದ್ಧವಾಗಿ ಅಂತ ಹೇಳಿದ ತಕ್ಷಣ ಹೋಗ್ಬಿಡ್ತಾನೆ ಅವನು. ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಸುಮ್ಮನೆ ಹುಡುಗರನ್ನೆಲ್ಲ ಕರೆಸಿ ಜೋರಾಗಿ ಗಲಾಟೆ ಮಾಡಿಸ್ಬೋದು ಅವನಿಗೆ. ಯಾಕೆ ಬೇಡ ಸುಮ್ಮನೆ. ಇವಾಗ ಅವನ ವಿರುದ್ಧವಾಗಿ ಅಂಗಡಿ ಹಾಕ್ತೀನಿ ಅಂತ ಎದುರಿಸಿದ್ರೆ ಅವನು ನನ್ನ ಮನೆ ಬಾಗಿಲಿಗೆ ತೊಗೊಂಬಂದು ಕೊಡ್ತಾನೆ. ಅವ್ನಿಗೆ ವಿರುದ್ಧವಾಗಿ ನಾನು ಅಂಗಡಿ ಹಾಕ್ತೀನಿ, ನೀವೆಲ್ಲ ಮುಚ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೀನಿ ನೋಡ್ರಿ ಅವನ್ನ. ನಾನು ಹೆಂಗೆ ಅಂತ ಗೊತ್ತಿಲ್ಲ ಅವನಿಗಿನ್ನೂ. ನಾನು ಇಲ್ಲೋಳು ನನ್ನ ಹತ್ರ ಏನೋ ತಗ್ಗಿ ಬಗ್ಗಿ ಚೆನ್ನಾಗಿದ್ದರೆ ಒಂದು ಹೋಯ್ತು, ಹಾಗೆ ಹೀಗೆ ಅಂತೇಳಿ ಜಗಳ ಮಾಡಿದ್ರೆ ಅಷ್ಟೇ. ಅಂಗಡಿ ನೋಡಿ ಅವನಿಗೆ ವಿರುದ್ಧವಾಗಿ ಹೇಗೆ ಆಗ್ತೀನಿ ಅಂತ ಹೇಳಿ ನೋಡ್ತಾ ಇರ್ರಿ. ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.